ಈ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನಿಮ್ ತಂದೆ ತಾಯಿ ಬಗ್ಗೆ, ಯಾಕಂದ್ರೆ ಆ, ಈಗ ಪ್ರತಿಯೊಬ್ಬ ಮಹಿಳೆ ಇವತ್ತು ಒಂದು ಯಶಸ್ಸಿನ ಉತ್ತುಂಗದಲ್ಲಿದ್ದಾಳೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿ ಬಹಳಷ್ಟು ಸಪೋರ್ಟಿವ್ ಆಗಿರ್ಬೇಕು. ನಿಮ್ಮ ತಂದೆ ತಾಯಿ ಸಪೋರ್ಟ್ ಯಾವ ರೀತಿ ಇತ್ತು, ಹೇಗೆ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಮ್ಮ ತುಂಬಾ ಒಡೆಯೋರ್ ಆಯ್ತಾ, ಹ್ಮ್ ಯಾಸೊಂದ್ ಹೆಂಗಸರು ಗೊತ್ತಲ್ಲ. ಕುತ್ಕೊಳೆ, ಏ ಏ ಏ ಏ ಏ ಅಷ್ಟೇ, ಎ ಬಿನೇ ಅವರು. ಅಷ್ಟೇ. ಯಾವತ್ತೂ ಕೂಡ ಸಾಫ್ಟ್ ಅಲ್ಲಿಲ್ಲ. ಒಬ್ಳೆ ಮಗಳು, ಇಬ್ರು ಗಂಡ್ ಮಕ್ಳು ಅಣ್ಣಂದಿರೆ. ಹ್ಮ್ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು. ಹ್ಮ್ ಅವ್ರಿಗೆ ಒಬ್ಳೆ ಮಗಳಲ್ವಾ, ಇನ್ನು ಮುದ್ದು ಜಾಸ್ತಿ. ಮುದ್ದು ಜಾಸ್ತಿ. ಐ ಆಮ್ ದ ಹೀರೋಯಿನ್ ಟು ಹೋಮ್. ನೀವ್ ಹೀರೋಯಿನ್ ಬಿಡಿ ಮೇಡಮ್. ನೋ ಯು ಪ್ರೈಸಿಂಗ್ ಮೀ. ಹೌದು. ಅಂಡ್ ಅಪ್ಪಾಜಿಗೆ ನಾನು ತುಂಬಾ ಫೇವ್ರೇಟ್. ಎಲ್ರು ಹೇಳ್ದಂಗೆ ಅಪ್ಪನ್ಗೆ ಮಗಳೇ ಹೀರೋಯಿನ್ ಆಗಿರ್ತಾಳೆ, ಹಂಗೆ ನಾನು ನಮ್ಮಪ್ಪನ್ಗೆ. ಅಂಡ್ ನನಗೆ ನಮ್ಮಪ್ಪ ಹೀರೋ ಅನ್ನೋದಕ್ಕಿಂತ ಆಮ್, ನನ್ನ ಪ್ರಪಂಚ, ಮೈ ಡ್ಯಾಡ್. ಸೂಪರ್. ಸೊ ನನ್ನ ಯಾವ ಫೇಲ್ಯೂರ್ಸ್ ಅಲ್ಲೂ ನಮ್ಮಪ್ಪ ನನಗೆ ಡಿಸ್ಎನ್ಕರೇಜ್ ಮಾಡಲಿಲ್ಲ. ಹ್ಮ್ ನನ್ನ ಯಾವ ಸಕ್ಸಸ್ ಅಲ್ಲೂ ಕೂಡ ಅವರು ಹುಡುಕಿ ಇಂಥದ್ದು ಮಾಡಬೇಕು, ಅದು ಒಳ್ಳೇದು ಮಾಡ್ಬೇಕಾಯ್ತಾ, ಸಕ್ಸಸ್ ಅಲ್ಲಿ ಅವರು ನಿಮ್ಮನ್ನ ಹಿಗ್ಗಿಸ್ಲಿಲ್ಲ, ಫೇಲ್ಯೂರ್ ಅಲ್ಲಿ ಕುಗ್ಗಿಸ್ಲಿಲ್ಲ. ಕುಗ್ಗಿಸ್ಲಿಲ್ಲ. ಹ್ಮ್ ಅಂಡ್ ಏನು ಸಮಾನತೆಯಿಂದ ನನ್ನನ್ನು ಬಹಳ ಒಂದು ಸೌಜನ್ಯವಾಗಿ ಅವರು ರೂಟ್ ಮ್ಯಾಪ್ ಮಾಡಿದ್ರು ವಾಟ್ ಐ ಆಮ್ ಟುಡೇ. ಹ್ಮ್ ಸೊ ತಾಳ್ಮೆ ಬರೋದಕ್ಕೂ ನಮ್ಮ ಪಪ್ಪಂದೇ ಎಲ್ಲ. ತಾಳ್ಮೆಯಿಂದ ಇರಬೇಕು ಮಗಳೇ, ಯಾವತ್ತೂ ತಾಳ್ಮೆ ಕಳ್ಕೋಬಾರ್ದು ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಅಂತ. ಸತ್ಯವಾದ ಸೊ ಮಾತು. ಹಂಗೆ ಹಂಗಂದ್ರೆ ನಾನು ಲಾಸ್ಟ್ ಅಂತ ಕೇಳ್ತಾ ಇದ್ದೆ. ಹ್ಮ್ ನಾನ್ ಯಾವಾಗ ಹ್ಮ್ ಚಿಕ್ಕ ಮಕ್ಳಲ್ಲೂ ಅಷ್ಟೇನೆ, ನಾನು ಫಸ್ಟ್ ಹೋಗ್ಬಿಡೋದು. ಅಪ್ಪನ ಮಗಳಲ್ವಾ, ಅಹಂಕಾರ. ನನಗೆ ಫಸ್ಟ್ ಬೇಕು, ನನಗಿದ್ದು ಬೇಕು, ನನಗೆ ಅದು ಬೇಕು, ತಿನ್ನೋದು ಬೇಕು, ಡ್ರೆಸ್ಸಿಂಗ್ ಎಲ್ಲ. ಸಮಾಧಾನ ನಮ್ಮಪ್ಪ ಎಲ್ಲ ಕೊಡ್ಸಾದ್ಮೇಲೆ ಸಮಾಧಾನ ಹೇಳೋರು. ಹ್ಮ್ ಸಿ ಹೌ ಹಿ ಮೆಂಟರ್ ಮೀ. ಆ ಥರ ಮೈ ಡ್ಯಾಡ್ ಈಸ್ ಮೈ ಲೈಫ್. ಇನ್ನ ಹೇಳ್ಬೇಕಂದ್ರೆ ಅಣ್ಣಂದಿರಿಬ್ರು. ಅದರಲ್ಲಿ ಈಗ ತಂದೆಯವರು ತೀರ್ಕೊಂಡು 2 ವರ್ಷ ಆಯಿತು. ಸೊ ಅವಾಗಿಂದ ನಿಮಗೆ ನಮ್ಮ ಬ್ಯಾಕ್ ಬೋನ್. ಬ್ಯಾಕ್ ಬೋನ್ ಅನ್ನೋದಕ್ಕಿಂತ ಹೊರಗಡೆ ಪ್ರಪಂಚದಲ್ಲಿ, ಮತ್ತು ಲೈಕ್ ನನ್ನ ಬಿಸ್ನೆಸ್ ಫೀಲ್ಡಲ್ಲಿ ಇರ್ಬೋದು, ರಾಜಕೀಯ ಹ್ಮ್ ಫೀಲ್ಡಲ್ಲಿ ಇರಬಹುದು, ಯಾವುದೇ ಒಂದು ಎಂಟರ್ಟೈನ್ಮೆಂಟಲ್ಲಿ ಇರ್ಬೋದು, ಮೈ ಬ್ರದರ್ ಈಸ್ ಮೈ ಡ್ಯಾಡ್. ಹೊರಗಡೆ ನಮ್ಮ ತಂದೆ ಥರ ರಕ್ಷಣೆ ಮಾಡ್ತಾರೆ, ಮನೇಲಿ ನನ್ನ ತಾಯಿ ಥರ ಇರ್ತಾರೆ. ಸತ್ಯವಾದ. ಆ್ಯಂಡ್ ಹೌದು. ನನಗೆ ಯಾವತ್ತೂ ಅವರು ಅಣ್ಣ ಆ ಥರ ಅನ್ನೋ ಫೀಲ್ ಇಲ್ಲ, ನಮ್ಮ ದೊಡ್ಡಣ್ಣ. ಇವತ್ತು ನೋಡಿ ಅಣ್ಣ ನನಗೆ ಅಂತೀರಾ ಅಣ್ಣಯ್ಯ ಅಂತೀರಾ ನೀವು? ಅಫ್ಕೋರ್ಸ್ ನಾವು ಅಣ್ಣಯ್ಯ ಅಂತಾನೆ ಹೇಳ್ಬೇಕಲ್ಲ, ನಾವು ಹಾಸನ ಕಡೆ ಹೇಳೋದಲ್ಲ. ಅದೇ ರೀತಿ ನಾವು ಹೇಳೋದು, ಹೇಳೋದೇ ಅಣ್ಣಯ್ಯ. ಅದಕ್ಕೋಸ್ಕರ ಕೇಳಿದ್ದು. ಎಸ್, ನಾನು ಹೌದು. ಹೇಳೋದೇ ಅಣ್ಣಯ್ಯ. ಆ ಫೀಲ್ ಅಣ್ಣ ಅನ್ನೋದ್ರಲ್ಲಿ ಬರಲ್ಲ ಮೇಡಮ್. ಆ ಲವ್ ಅಣ್ಣಯ್ಯ ಅನ್ನೋದೇ ಬೇರೆ ತರ ಗ್ಯಾಪ್ ಲವ್. ತಗೊಳುತ್ತೆ, ಅದು ಗ್ಯಾಪ್ ತಗೊಳುತ್ತೆ. ಸೊ ಮೈ ಅಣ್ಣಯ್ಯ ಈಸ್ ಎವ್ರಿಥಿಂಗ್. ಆ್ಯಂಡ್ ಎರಡನೇ ಅಣ್ಣ ಬಂದ್ಬಿಟ್ಟು ಅವನು ಲೈಕ್ ನಾವು ಚಿಕ್ಕದ್ರಿಂದನೂ ಜುಟ್ಟಿಡ್ಕೊಂಡೇ ಜಗಳ ಆಡಿದ್ದು. ಹ್ಮ್ ಇವಾಗಲೂ ಅಷ್ಟೇನೆ. ಅವನು ಇವತ್ತು ನಾನು ದೊಡ್ಡವಳಾಗಿದ್ದೀನಿ, ಹ್ಮ್ ನಾನು ಹ್ಮ್ ಅವ್ನು ಅನ್ಸೋದೇ ಇಲ್ಲ, ಅವ್ನಿಗೆ ಫೀಲೇ ಇಲ್ಲ ನಮ್ಮ ಎರಡನೇ ಅಣ್ಣಂಗೆ. ಇವತ್ತು ನಾನು ಚಿಕ್ಕ ಹುಡುಗಿನೇ, ಇವಳಿಗೇನೂ ಗೊತ್ತಾಗಲ್ಲ, ಇವಳು ಪೆದ್ದು, ಹ್ಮ್ ಇವಳು ಬುದ್ಧು, ಇವಳು ಇದೇ ಕರಿತಾನೆ ಈಗ್ಲೂ. ಬಟ್ ಸ್ಟಿಲ್ ಐ ಆಮ್ ಬ್ಲೆಸ್ಡ್. ಯಾಕೆ ಅಂತ ಅಂದರೆ, 2 ಸಿಂಹದ ನಡುವೆ ನನ್ನನ್ನು ಒಂದು ಪ್ರೊಟೆಕ್ಷನಲ್ಲಿ ನನ್ನನ್ನು ಬೆಳೆಸಿ ಇವತ್ತು ನಾನು ಏನಿದ್ದೀನಿ, ರಿಯಲಿ ಮೈ ಲೈಫ್, ಮೈ ಎವ್ರಿಥಿಂಗ್ ಈಸ್ ಒಂಥರ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ. ಆ್ಯಂಡ್ ಆಮೇಲೆ ಇನ್ನೊಂದು ಹೇಳಬೇಕು, ಹ್ಮ್ ಇಬ್ಬರು ಅಣ್ಣಂದಿರ ಹೆಂಡ್ತಿನೂ ಕೂಡ ನನಗಿಂತ ವಯಸ್ಸಲ್ಲಿ ಚಿಕ್ಕವರು. ಹ್ಮ್ ಅವರಿಬ್ರು ಹೇಗೆ ಅಂತ ಅಂದರೆ, ದೇ ಲುಕ್ ಆಫ್ಟರ್ ಮೀ ಲೈಕ್ ಮೈ ಮಾಮ್. ಸೂಪರ್. ಟಚ್ವುಡ್, ನನ್ನ ತಾಯಿ ಥರನೇ ಅವರಿಬ್ರು ಕೂಡ. ಆ ತಾಯಿ ಪ್ರೀತಿನೇ ಶೇರ್ ಮಾಡ್ತಾರೆ. ನನಗಿವತ್ತು ತಿನ್ನಿಸ್ತಾರೆ ಚಿಕ್ಕ ಮಗು ಅಂತ. ಅವ್ರ ಹ್ಮ್ ಮಕ್ಳಿಗೆ ತಿನ್ನಿಸೋದಕ್ಕಿಂತ ಫಸ್ಟ್ ನನಗೆ ತಿನ್ನಿಸ್ತಾರೆ. ಆಮೇಲೆ ಎಲ್ಲ ಲೈಕ್ ನನ್ನೊಂದು ಸ್ಮಾಲ್ ಬೇಬಿ ಥರ ನೋಡ್ಕೊಳ್ತಾರೆ. ನಾನು ನಮ್ಮ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಟುಡೇ ಆಲ್ಸೋ ಇಲ್ಲ. ಹ್ಮ್ ಒಂದು ಸ್ವಲ್ಪ ನಮ್ಮ ತಂದೆ ತೀರೋಗೋಕ್ಕಿಂತ ಮುಂಚೆ ನಮ್ಮ ದೊಡ್ಡಣ್ಣ ಯಾವಾಗಾದರೂ ಒಂದ್ಸತಿ ರೇಗ್ ಬಿಡೋನು ನನಗೆ, ಹ್ಮ್ ಏನಿದು ಹಂಗೆ ಹಿಂಗೆ ಆ ಥರ ಅಂತ. ವರ್ಷಕ್ಕೆ 1-2 ಸತಿ ಆಗ್ತಿರುತ್ತಲ್ಲ ಹಂಗೆ. ಆಫ್ಟರ್ ಮೈ ಡ್ಯಾಡ್ ಪಾಸ್ ಅವೇ, ಅವನಿಗೆ ಏನಾಗಿದೆ ಎಂತಾಗಿದೆ ನನಗೆ ಇವತ್ತು ಗೊತ್ತಿಲ್ಲ. ಸೈಲೆಂಟ್. ನಾವು ಮನೇಲಿ ಜಗಳನೇ ಆಡ್ತಾ ಇಲ್ಲ. ಹ್ಮ್ ನಾನೆಂತ ಫಸ್ಟೇ ಜಗಳಕ್ಕೆ ಹೋಗೋಳು ಅವನ ಜೊತೆ. ಅವ್ನು ಮಾತಾಡೋದೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಆ ಥರ ಯಾವತ್ತೂ ರೇಗ್ಕೊಂಡಿಲ್ಲ ಈ 2 ಇಯರ್ಸಿಂದ. ಸಮ್ಟೈಮ್ ಅನ್ಸುತ್ತೆ ಅದೇ ಮೆಚ್ಯೂರಿಟಿನ. ಹೌದು. ತಂದೆ ಆದ ನಂತರ ಆ ತಲೆ ಜವಾಬ್ದಾರಿ ಮಗನೇ ತಂದೆ ಆಗಿರ್ತಾನೆ ಅನ್ನೋದು ಜವಾಬ್ದಾರಿ ಹಾ ತಗೊಂಡಿದ್ದಾರೆ. ನಮ್ ವಾಡಿಕೆ ಬಂತು ಪೂರ್ಣಿಮಾ ಅವರೇ. ಹ್ಮ್ ತಂದೆಗೆ ತಲೆ ಮಗ ಅಂದ್ರೆ ಹಿರಿಮಗ ಹೇಳ್ತೀವಿ. ಹೌದು. ಅವ್ರು ಆದ ನಂತರ ಹ್ಮ್ ಅವರೇ ಎಲ್ಲ ಜವಾಬ್ದಾರಿ, ಮತ್ತೆ ಅವರ ಒಂದು ಮೆಚುರಿಟಿ ಬಂದ್ಬಿಡುತ್ತೆ. ಅದು ಹ್ಮ್ ಅದು ಆಟೋಮೆಟಿಕ್. ಹೌದು ಅದು ಹೌದು. ದಟ್ ಈಸ್ ಕಾಲ್ಡ್ ನೇಚರ್.
ಆಗುತ್ತೆ. ಸೊ ದಿಸ್ ಇಸ್ ಮೈ ಫ್ಯಾಮಿಲಿ ಆ್ಯಂಡ್ ಥಿಂಗ್ಸ್. ಆ್ಯಂಡ್ ಮೇಯ್ನಾಗಿ ನಮ್ಮ ಮನೇಲಿ 4 ಮಕ್ಕಳು, ನನ್ನ ಮಗ ಮತ್ತು ಇನ್ನು 3 ನನ್ನ ದೊಡ್ಡಣ್ಣನ ಮಗ, ಎರಡನೇ ಅಣ್ಣನ ಮಕ್ಕಳೆಲ್ಲ. ನಮ್ಮದೆಲ್ಲ ಒಂದು ಬೆಟಾಲಿಯನ್. ಐ ಡೆಡಿಕೇಟೆಡ್ ಎವ್ರಿ ಸಂಡೇ ಟು ದೆಮ್ ಆ್ಯಕ್ಚುಲಿ. ಅವ್ರಿಗೇನೆ ಟೈಮ್ ಸರಿ ಹೋಗುತ್ತೆ. ನನಗೆ ಈ ಕೆಲಸ ಬಿಸಿ ಒತ್ತಡದಲ್ಲಿ ಸಂಡೇ ಮಾತ್ರ ನಾನು ನನಗೆ ಅಂತಾನೆ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಬೇರೆಯವ್ರಿಗೆ ಕೊಡೋದೇ ಇಲ್ಲ. ಅಂದರೆ ನನ್ನ ಫ್ಯಾಮಿಲಿಗೆ, ಮಕ್ಕಳಿಗೆ, ಲೈಕ್ ಆ ಥರ. ಸೊ ಐ ಆಮ್ ವೆಲ್. ಅವರು ಸಂಡೇ ವೆಯ್ಟ್ ಮಾಡ್ತಾ ಇರ್ತಾರೆ ಮಕ್ಕಳು. ಖಂಡಿತ ಹೌದು. ನಾನು ಫಸ್ಟ್ ಸಂಡೇ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನಾನು ಹೇಳ್ಬೇಕಂದ್ರೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಅಷ್ಟೇ ಮೇಡಮ್, ಇನ್ನೇನ್ ಬೇಕು. ಖಂಡಿತ ಖುಷಿಯಾಗಿಟ್ಟಿದ್ದಾನೆ. ಅದರ ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಬರ್ತಾ ಇದ್ರಿ, ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯ ಅಂತ ಹೇಳಿ. ಮೇಡಮ್, ಒಂದು ಮಾತು, ಈಗ ನಮಗೂ ಪರ್ಸನಲಿ ಆಗಿರುವಂತಹ ಅನುಭವಗಳು, ಒಬ್ಬ ಹೆಣ್ಣು ಮುಂದೆ ಬರ್ತಾ ಇದ್ದಾಳೆ ಅಂತ ಹೇಳಿದ್ರೆ ಆಕೆಯ ಹಿಂದೆ ಅಥವಾ ಮುಂದೆ ಸಾಕಷ್ಟು ಜನ ಮಾತನಾಡ್ತಾರೆ. ಒಬ್ಬ ಹೆಣ್ಣು ತುಂಬಾ ಬೆಳೀತಾ ಇದ್ದಾಳೆ ಅಂತ ಹೇಳಿದ್ರೆ ಮಾತಾಡೋರು ತುಂಬಾ ಜನ ಇರ್ತಾರೆ. ಏನು, ಒಬ್ಬ ಹೆಣ್ಣು ಬೆಳೀತಾ ಇದ್ದಾಳೆ, ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಇದ್ದಾಳೆ, ಏನು, ಹೌದು, ಬೆಳೀತಾ ಇದ್ದಾಳೆ, ಗುರ್ತಿಸ್ಕೊಂತಾ ಇದ್ದಾಳೆ. ಹೆಣ್ಣು ಬೆಳಿಬಾರ್ದು, ಗುರ್ತಿಸ್ಕೊಬಾರ್ದು ಅನ್ನೋದೇ ಸಾಕಷ್ಟು ಈ ಸ್ಯಾಡಿಶ್ ಅಂತ ಕೆಲವೊಬ್ರದ್ದು ಖಂಡಿತ ನೇಚರ್ ಆಕ್ಟಿವಿಟೀಸ್. ಅದನ್ನ ತಗೊಂಡ್ಬಿಟ್ಟಿರ್ತಾರೆ, ಅವ್ರ ಸ್ವಂತಕ್ಕೆ ತಗೊಂಡ್ಬಿಟ್ಟಿರ್ತಾರೆ ನೋಡಿ. ಅವ್ರಿಗೇನಾಗುತ್ತೆ, ಅವೆಲ್ಲ ನೆಗೆಟಿವ್ ಕಾಣುತ್ತೆ. ನಿಮ್ಮಂಥವ್ರಿಗೆ, ಸಮಾಜದಲ್ಲಿ 4 ಒಳ್ಳೆ ಕೆಲಸ ಮಾಡಿರೋರಿಗೆ ಖುಷಿ ಅನ್ಸುತ್ತೆ. ನಾವು ಒಳ್ಳೆಯವ್ರ ಬಗ್ಗೆ ಯೋಚನೆ ಮಾಡೋಣ, ಒಳ್ಳೆಯವ್ರ ಬಗ್ಗೆ ಥಿಂಕ್ ಮಾಡೋಣ. ಅವ್ರ ರೀಸಿ ಯಾವತ್ತು ಕಾಲು ಎಳೆಯವ್ರು ಅಲ್ಲೇ ಇರ್ತಾರೆ. ಅವ್ರಿಗೆ ಅವ್ರ ಬಗ್ಗೆನೇ ಗೊತ್ತಿರಲ್ಲ. ಅವ್ರು ಬರೀ ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಒಂದು ಲೈಫ್ ಮುಗಿಸ್ಕೊಂಡ್ಬಿಡ್ತಾರೆ, ಲೈಫ್ ಜರ್ನಿ. ನಂದು ಅದಲ್ಲ. ನನ್ಗಿವತ್ತು ಏನಾದ್ರೂ ಬಾಯ್ದು ಬೆರಳು ಒಂದೇ ಸಮ ಇರಲ್ಲ, ತಪ್ಪು ಮಾಡ್ದಲ್ಲ ಇರೋ ಮನುಷ್ಯ ಇರಲ್ಲ. ಸೊ ಅದನ್ನ ತಿದ್ದಿ ನಡೆಯುವಂತ ಅವಕಾಶ ಸಿಕ್ಕಿದಾಗ 100% ಯಾರಾಗ್ಲಿ, ನಾನಾಗ್ಲಿ, ನೀವಾಗ್ಲಿ, ಎಲ್ಲರೂ ಮಾಡ್ಕೋಬೇಕು. ಸೊ ಆ ಒಂದು ಈ ಮ್ಯಾಟರ್ಗೆ ಹೋದ್ರೆ ಪವಿತ್ರ ಯಾವತ್ತೂ ಕೂಡ ಏನಾದ್ರೂ ತಪ್ಪು ಮಾಡಿದ್ರೆ ತಿದ್ದುಕೊಳ್ಳೋದ್ರಲ್ಲಿ 100% ಮುಂದೆ ಇರ್ತಾರೆ. ಖಂಡಿತ ಖಂಡಿತ. ಈಗ ಮಹಿಳಾ ಸಬಲೀಕರಣ ಅಂತ ನಾವು ಹೇಳ್ತೀವಿ. ಅಂದ್ರೆ ಮಹಿಳೆಯನ್ನ ಮನೆಯ ಒಂದು ಕಣ್ಣು ಹೇಗೋ ಸಮಾಜದ ಕಣ್ಣು ಕೂಡ ಮಹಿಳೆನೆ. ಅದೆಲ್ಲೋ ಒಂದ್ ಕಡೆ ನನಗನ್ಸೋದು ಮೇಡಮ್, ಅದು ಬರೀ ಕೇವಲ ಆಡು ಮಾತಾಗ್ತಾ ಇದೆಯಾ, ಅದು ಕಾರ್ಯರೂಪ ಕಷ್ಟಾಗಿ ಬರ್ತಾ ಇಲ್ವಾ ಅಂತ ಅನ್ನಿಸ್ತಾ ಇದೆಯಾ? ನೀವೇನ್ ಹೇಳ್ತೀರಾ? ನಾನು ಹೇಳೋದು, ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದು, ಬೇರೆಯವರು ನಮ್ಗೆ ಈಗ ಹೆಣ್ಮಕ್ಳನ್ನ ಬೆಳೆಯಕ್ ಬಿಡ್ತಾ ಇಲ್ಲ, ಹೆಣ್ಮಕ್ಳನ್ನ ಹಂಗೆ ಅನ್ಕೊಂಡೇ ಕೂತ್ಕೊಂಡಿರ್ತೀವಿ. ನಾವೇನ್ ಮಾಡಬೇಕು, ನಾಳೆ ಏನ್ ಮಾಡಬೇಕು, ಇವಾಗ ಏನ್ ಮಾಡ್ತಾ ಇದೀವಿ, ನಾವು ಮುಂದೆ ಹೋಗ್ತಾ ಇರಬೇಕು. ವಿ ಶುಡ್ ಗ್ರೋ. ಹೌದು, ಗ್ರೋತ್ ಯಾರು ತಡಿಯಕ್ಕಾಗೋದಿಲ್ಲ. ಸೊ ಸಬಲೀಕರಣ ಅನ್ನೋದನ್ನೇ ತೆಗ್ದಾಕ್ಬಿಡ್ಬೇಕು ಮೈಂಡಿಂದ. ಹೌದು ಹೌದು. ಸೊ ನಾವೇನು ಪುರುಷರಿಗೆ ನಾವು ಸಮಾನರು, ವಿ ಹ್ಯಾವ್ ಎ 50% ರೈಟ್ಸ್. ಸೊ ನಾವೇನ್ ಮಾಡ್ಬೇಕು, ನಮಗೂ 50% ಕೊಟ್ಟಾಯ್ತಲ್ಲ, ವಿಲ್ ಶೋ, ವಿ ಹ್ಯಾವ್ ಟು ಶೋ. ನಾವು ತೋರಿಸ್ಬೇಕು ಅದನ್ನ. 50% ನಮ್ಗೆ ಇದೆಯಲ್ವಾ, ಆ ಒಂದು ಹಕ್ಕನ್ನ ನಾವು ತೋರಿಸ್ಬೇಕು. ಸಬಲೀಕರಣ ಅಂತ ಅಂದ್ಬಿಟ್ಟು 1947 ಸಬಲೀಕರಣ, ಮಾಡರ್ನ್ ಡ್ರೆಸ್ ಹಾಕಕ್ ಬರಲ್ಲ, ಮತ್ತೆ ನಾವು ಏನೇನ್ ಬೇಕು, ಹೆಣ್ಮಕ್ಳು ಒಂದು ಬ್ಯಾಡ್ ಅಪಿಯರೆನ್ಸ್ಗೆ ಹೋಗ್ತೀವಿ, ಅದಕ್ಕೆ ಸಬಲೀಕರಣ ಇರಲ್ಲ. ಸಮಾಜದಲ್ಲಿ ಒಂದು ಪ್ರಮುಖ ಪಾತ್ರಕ್ಕೆ ಬರ್ಬೇಕಾದ್ರೆ ಯಾಕೆ ಸಬಲೀಕರಣ ಅಂತ ನಾವ್ ಅನ್ಕೋಬೇಕು? ಅದು ಬಿಟ್ಬಿಡೋಣ. ವರ್ಡು 50% ನಮ್ಗಿದೆ, ಕೊಡಿ ನಮ್ ಹಕ್ಕನ್ನ. ದಟ್ಸ್ ಇಟ್. ವಾಟ್ ಇಸ್ ವಾಟ್? ಖಂಡಿತವಾಗ್ಲು ನಿಮ್ಮ ಅಭಿಪ್ರಾಯ? ಎಕ್ಸಾಕ್ಟ್ಲಿ ರೈಟ್ ಮೇಡಮ್, ನೀವ್ ಹೇಳಿದ್ ರೈಟ್. ಎಸ್, ಸಬಲೀಕರಣ ಅನ್ನೋದು ಬಿಟ್ಬಿಟ್ಟು ವಿಲ್ ಗ್ರೋ ಟುಗೆದರ್. ನಾವು ಅವರೊಟ್ಟಿಗೆ, ಅವರು ನಮ್ಮೊಟ್ಟಿಗೆ ಅನ್ನೋ ರೀತಿಯಲ್ಲಿ ಹೋದ್ರೆ ಅಷ್ಟೇನೇನೆ. ಹೌದು, ವಿಲ್ ಗ್ರೋ. ಬಟ್ ಎಲ್ಲೇ ಹೋದ್ರು ಮೇಡಮ್ ಒಂದಿರುತ್ತೆ, ನೀನ್ ಹೆಣ್ಣು, ನೀನ್ ಅದನ್ನ ಮಾಡ್ಬೇಕು, ನೀನ್ ಅದನ್ನ ಮಾಡಬಾರ್ದು ಅನ್ನೋದಿರುತ್ತಲ್ಲ. ಆ ಒಂದು ಕೆಟ್ಟ ಮೈಂಡ್ ಇದೆಯಲ್ಲ, ಅದನ್ನ ತೆಗೆದು ಹಾಕ್ಬೇಕು. ಅವರಿಂದ ನಾವು ತಗ್ಸಕ್ ಆಗೋದಿಲ್ಲ, ನಮ್ಮಿಂದ ನಾವು ತೆಗ್ಸಾಕ್ಬೇಕು. ಯಾಕೆ ಮಾಡಕ್ಕಾಗಲ್ಲ? ಐಲ್ ಡೂ. ಕಾನ್ಫಿಡೆಂಟ್ ನಮ್ಮಲ್ಲಿ ಇರಬೇಕು. ಫಸ್ಟ್ ನನ್ನಲ್ಲಿ ಕಾನ್ಫಿಡೆಂಟ್ ಇದೆ, ದೆನ್ ಐಲ್ ಪುಟ್ ಅಪ್ ಅಂಡ್ ದೆನ್ ಐಲ್ ಕ್ಯಾರಿ ನೈಸ್ಲಿ, ವಿಲ್ ಕ್ಯಾರಿ. ದಟ್ಸ್ ಇಟ್. ಅದು ಏನೇನೋ ಅಲ್ಲ, ಅದು ಅವ್ರಿಗೆ ಹೇಳೋದನ್ನ ನಾವು ಕೇಳಿಸ್ಕೊಳಕ್ಕೂ ಹೋಗ್ಬಾರ್ದು. ಖಂಡಿತ. ಡೂ ವಾಟ್ ಐ ಡೂ ಅಷ್ಟೇ. ನಾವೇನ್ ಮಾಡ್ಬೇಕು ಅದು ಮಾಡ್ಬೇಕು. ಇವಾಗ ನೋಡಿ, ಈ ಹರಿಯೋ ನೀರನ್ನ ತಡೆಯೋದಿಕ್ಕಾಗತ್ತಾ? ಕಟ್ಟೆ ಕಟ್ಟಬಹುದು, ಅದೇ ಜಾಗ ಮಾಡ್ಕೊಂಡ್ ಬರತ್ತೆ, ಕಟ್ಟೆನೆ ಹೊಡೆದೋಗ್ಬಿಡುತ್ತಲ್ಲ. ದಟ್ಸ್ ಇಟ್. ದಟ್ ಈಸ್ ಗಂಗಾ, ತುಂಗಾ, ಯಮುನಾ, ಕಾವೇರಿ. ದಟ್ಸ್ ಇಟ್. ಸೌಂಡ್ ಇಲ್ಲ, ಅದಕ್ಕೆ ನಾವು ಗಂಗಾ, ತುಂಗಾ, ಯಮುನಾ, ಕಾವೇರಿನ ಯಾವ ಸ್ಥಾನದಲ್ಲಿ ಇಟ್ಟಿದೀವಿ ನಾವು ಭಾರತೀಯರು? ಪೂಜಿಸ್ತೀವಿ ನಾವು. ನಿಂತ ನೀರನ್ನ ಪೂಜಿಸಲ್ಲ ನಾವು, ಹರಿಯೋ ನೀರನ್ನ ನಾವು ಪೂಜಿಸ್ತೀವಿ. ಸೊ ವಿ ಶುಡ್ ಫ್ಲೋ ಆಲ್ವೇಸ್. ಹೌದು. ನೋ ನಾಟ್ ರೀಸನ್ ಟು ಡೂ.
ನಾವ್ ಇಟ್ಕೊಳ್ಳೇಬಾರ್ದು, ಪೊಲೀಸ್ ಸ್ಟಾಫೇ ನಮಗೆ ಗೊತ್ತಿಲ್ಲ ಅಂತ ಇರ್ಬೇಕಷ್ಟೇ. ವಿಲ್ ಕೀಪ್ ಗೋಯಿಂಗ್. ಹ್ಮ್ ನಡ್ಕೊಂಡು ಹೋಗಕ್ಕೆ ಆಗಿ ಹೋಗಿ ಏನಾದ್ರೂ ಒಂದು ಮಾತಾಡಕ್ಕಾಗತ್ತಾ ಮಾಡ್ಬೇಕು, ಇಲ್ಲ ಜಾಗದಲ್ಲೇ 4 ಮಾತಾಡ್ಬಿಡ್ಬೇಕು. ದಟ್ಸ್ ಇಟ್. ಹೌದು. ಸಾಧನೆ ಅನ್ನೋದು ಯಾವುದೇ ಒಂದು ಡಿಪೆಂಡೆನ್ಸಿ ಅಲ್ಲ, ಸಾಧನೆ ಅನ್ನೋದು ಅವರಲ್ಲಿರ್ಬೇಕು. ಹೌದು. ಸಾಧನೆ ಅಷ್ಟೇ, ಅದನ್ನ ಡಿಪೆಂಡ್ ಆಗಿ ಹೋಗೋವಂಥದ್ದಲ್ಲ. ಅಯ್ಯೋ ಯಾರೋ ಬಂದು ಮಾಡಿಸ್ತಾರೆ ಅನ್ಕೊಂಡ್ವಿ, ನಾವು ಮಾಡ್ಲಿಲ್ಲ, ನಿನ್ ಕೈಲಿ ಏನಾಗತ್ತೆ ಅದನ್ನ ಮಾಡು. ಹೌದು.